ಕಂಪ್ಲೀಟಾಗಿ ಟೈಲ್ಸನ್ನು ಹಾಕಿರುವಂಥದ್ದು. ಬ್ಯಾಕ್ಗ್ರೌಂಡಲ್ಲಿ ಹೈಲೈಟೆಡ್ ವಾಲನ್ನು ಕ್ರಿಯೇಟ್ ಮಾಡಿದ್ದಾರೆ. ಪ್ರತಿ ವಾಲ್ಗಳಲ್ಲೂ ಕೂಡ ಗ್ರೂ ಮಾಡಿಬಿಟ್ಟು ಇಲ್ಲಿ ಒಂದು ಬ್ರಿಕ್ ವಾಲ್ ಡಿಸೈನನ್ನು ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇದು ವಿತ್ ಇಂಟೀರಿಯರ್ ಬರುತ್ತೆ. ಏನೇನು ಇಂಟೀರಿಯರ್ ಮಾಡಿದ್ದಾರೆ ಅವೆಲ್ಲವೂ ಕೂಡ ಇನ್ಕ್ಲೂಡೆಡ್. ಸಿಟಿಲಿದೆ ಫಸ್ಟ್ ಟೈಮ್ ನೋಡ್ತಾ ಇರೋದು, ಇಷ್ಟು ದೊಡ್ಡ ಯುಟಿಲಿಟಿ ಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ಅಷ್ಟೇ, ನೀವು ಕುತ್ಕೋಬೋದು. ವಾವ್, ಗಿಡಗಳೆಲ್ಲ ಬೆಳೆಸಿದ್ದಾರೆ ರೀ ಇವರು. ನೋಡಿ, ಸೀಬೆ ಮರ, ಇವ್ರ ಮನೆ ಒಳಗಡೆಯಿಂದ ಹೋಗಿರೋ ಸೀಬೆ ಮರ ಇದು. ನೋಡಿ, ವಿಶಾಲವಾಗಿರೋಂಥ ಟೆರೆಸ್ಗೆ ಇಲ್ಲಿ ಟೈಲ್ಸ್ ಕೂಡ ಹಾಕಿದ್ದಾರೆ ವೀಕ್ಷಕರೇ. ಒಳ್ಳೆ ಗ್ರೌಟಿಂಗ್ ಎಲ್ಲ ಮಾಡಿದ್ದಾರೆ, ತೊಂದರೆ ಇಲ್ಲ. ಏನು ಲೀಕೇಜ್ ಆಗುತ್ತೆ, ಏನು ಟೆನ್ಷನ್ ಬೇಡ. ನೋಡಿ, ಇಲ್ಲಿ ಒಂದು ರೂಮ್ ಬರುತ್ತೆ ಆ್ಯಂಡ್ ಇಲ್ಲಿ ಮೇಲ್ಗಡೆ ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದು ಇನ್ನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಬಿಲ್ಡಿಂಗ್ ಸೇಲ್ ಇನ್ಫಾರ್ಮೇಷನ್ ಜೊತೆ. ಬಿಲ್ಡಿಂಗ್ ಸೇಲ್ ಅನ್ನೋಕ್ಕಿಂತ ಇವತ್ತು ನಾನು ನಿಮಗೆ ಒಂದು ಮನೆ ಸೇಲ್ ಅಂತ ಹೇಳ್ತೀನಿ. ಯಾಕೆ ಗೊತ್ತಾ? ನೋಡಿ, ಹಿಂದ್ಗಡೆ ಮನೆ ನೋಡ್ತಾ ಇದ್ದೀರಾ, ಇದು 2 BHK ಇಂಡಿವಿಜುವಲ್ ಮನೆ ವೀಕ್ಷಕರ. ಆ್ಯಂಡ್ ಇದು BMRDA ಅಪ್ರೂವ್ಡ್ ಏಕಾತ ಸೈಟಲ್ಲಿ ಕಟ್ಟಿರುವಂಥ ಮನೆ. ಸ್ನೇಹಿತರೆ, ಈ ಮನೆ ಬರ್ತಾ ಇರುವಂಥದ್ದು ರಿಷಬ್ ಆರ್ಯ ಲೇಔಟು, ಸೋಮನಹಳ್ಳಿ, ಕನಕಪುರ ಮೇನ್ ರೋಡಲ್ಲಿ. ಒಂದೊಳ್ಳೆ ಲ್ಯಾಂಡ್ ಮಾರ್ಕ್ ಕೊಡಬೇಕು ಅಂತಂತಂದರೆ ನಮ್ಮ ಆರ್ಟ್ ಆಫ್ ಲಿವಿಂಗ್ ಗೊತ್ತು ತಾನೆ ನಿಮಗೆ. ಆರ್ಟ್ ಆಫ್ ಲಿವಿಂಗ್ ಇರ್ಬೋದು, ದಯಾನಂದ್ ಸಾಗರ್ ಕಾಲೇಜ್ ಇರ್ಬೋದು, ಅವೆಲ್ಲದಕ್ಕೂ ಕೂಡ ತುಂಬ ಹತ್ತಿರ ಆಗಿರುವಂಥ ಒಂದು ಮನೆ ಅಂತ ಹೇಳ್ತೀನಿ. BMRDA ಅಪ್ರೂವ್ಡ್ ಏಕಾತ ಆಗಿದೆ ಆ್ಯಂಡ್ 30-40 ಇದೆ. ಆ್ಯಂಡ್ ಅದರಲ್ಲಿ ಕಟ್ಟಿರುವಂಥ 2 BHK ಮನೆ. ಆದರೆ 30-40 ಫುಲ್ ಕಟ್ಟಿಲ್ಲ, 1000 ಸ್ಕ್ವೇರ್ ಫೀಟಲ್ಲಿ ಮಾತ್ರ ಕಟ್ಕೊಂಡು ಇವರು ಪಾರ್ಕಿಂಗಿಗೆ ಜಾಗ ಇಟ್ಕೊಂಡಿದ್ದಾರೆ. ಒಂದು ಚಿಕ್ಕದಾದಂಥ ಒಂದು ಗಾರ್ಡನನ್ನು ಕೂಡ ಮಾಡ್ಕೊಂಡಿದ್ದಾರೆ, ದೊಡ್ಡದಂಥ ಯುಟಿಲಿಟಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ವೀಕ್ಷಕರೇ, ಮನೆಯೂ ಕೂಡ ಸೂಪರ್ ಆಗಿದೆ. ಆ್ಯಂಡ್ ಲೊಕ್ಯಾಲಿಟಿ ನೀವು ನೋಡ್ಬೋದು, ತುಂಬ ಶಾಂತ ಲೊಕ್ಯಾಲಿಟಿ. ಆರಾಮಾಗಿ ಪಾರ್ಕ್ ಮಾಡ್ಕೋಬೋದು, ಗಾಡಿಗಳನ್ನು ಪಾರ್ಕ್ ಮಾಡ್ಕೋಬೋದು. ಸೊ ಎದುರುಗಡೆ ದೊಡ್ಡದಾದಂಥ 30 ಫೀಟ್ ರೋಡ್ ಕೂಡ ಇದೆ. ಸೊ ಒಂಥರ ಕಾಮ್ ಲೊಕ್ಯಾಲಿಟಿ ಅಂತಲೇ ಹೇಳ್ಬೋದು. ಸೊ ಯಾರ್ಯಾರಿಗೆ ಒಂದು ಕಾಮ್ ಲೊಕ್ಯಾಲಿಟಿ ಬೇಕು, ತಲೆ ಬಿಸಿ ಬೇಡ, ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಕರೆಕ್ಟಾಗಿರಬೇಕು, ನೀರಿನ ವ್ಯವಸ್ಥೆ ಕರೆಕ್ಟಾಗಿರಬೇಕು, ಪವರ್ ವ್ಯವಸ್ಥೆ ಕರೆಕ್ಟಾಗಿರಬೇಕು, ಟೈಟಲ್ ಕರೆಕ್ಟಾಗಿರಬೇಕು, ಅಂಥವ್ರಿಗೋಸ್ಕರ ಹೇಳಿ ಮಾಡಿಸಿರೋ ಮನೆ ಅಂತ ಹೇಳ್ಬೋದು. ಸೊ ಬನ್ನಿ, ಸುತ್ತಮುತ್ತಲು ಲೊಕ್ಯಾಲಿಟಿನೂ ತೋರಿಸ್ಕೊಡ್ತೀನಿ, ಜೊತೆಯಲ್ಲಿ ಮನೆಯೂ ಕೂಡ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಆ್ಯಂಡ್ ಫೈನಲ್ ಆಗಿ ರೇಟ್ ಏನಾಗುತ್ತೆ, ಎಷ್ಟು ನೆಗೋಷಿಯಬಲ್ ಆಗ್ಬೋದು, ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತೀನಿ. ಇದು ನೇರ ಮಾಲೀಕರಿಂದ ಮಾರಾಟ. ನಾನಾಗಲಿ, ನಮ್ಮ ಕಂಪ್ನಿ ಆಗಲಿ, ಬೇರೆ ಯಾರಾಗಲಿ ಈ ಮಧ್ಯವರ್ತಿಗಳಿಲ್ಲ. ಮೇಲೆ ಏನು ನಂಬರ್ ಹಾಕಿರ್ತೀನಿ, ಡೈರೆಕ್ಟ್ ಓನರ್ ನಂಬರ್ನ ಹಾಕಿರ್ತೀನಿ. ಅವ್ರ ಜೊತೆ ನೀವು ಮಾತಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಆರ್ಟ್ ಆಫ್ ಲಿವಿಂಗನ್ನು ತಲೆಯಲ್ಲಿ ಇಟ್ಕೊಳ್ಳಿ. ನಿಯರ್ ಬೈ ಆರ್ಟ್ ಆಫ್ ಲಿವಿಂಗ್ ಇರುವಂಥ ಒಂದು ಒಳ್ಳೆ ಮನೆ ಇವತ್ತು ನಾನು ನಿಮಗೆ ಸೇಲ್ಗೋಸ್ಕರ ತೊಗೊಂಬಂದಿದ್ದೀನಿ. ಬನ್ನಿ, ಮನೆ ತೋರಿಸ್ಕೊಂಬರ್ತೀನಿ. ಸ್ನೇಹಿತರೆ, ಇದೇ ಲೊಕ್ಯಾಲಿಟಿ ರಿಷಬ್ ಆರ್ಯ ಲೇಔಟ್ ಅಂತ ಹೇಳಿದೆ. ನೋಡಿರಿ, 30 ಫೀಟ್ ರೋಡು, ಎಲ್ಲೂ ಆರಾಮಾಗಿ ಪಾರ್ಕ್ ಮಾಡ್ಕೋಬೋದು. ಸುತ್ತಮುತ್ತಲು ಗಿಡಗಳು, ಪಕ್ಕದಲ್ಲಿ ಗಿಡಗಳು, ಕುತ್ಕೊಳ್ಳೋದಕ್ಕೆ ಜಾಗ, ಪ್ರಾಪರ್ ಆಗಿರುವಂಥ ಡ್ರೈನೇಜು, ಸೀವೇಜು ಪ್ರತಿಯೊಂದು ಇದೆ. ಆ್ಯಂಡ್ ಪವರೂ ಅಷ್ಟೇ 24/7 ಆಲ್ವೇಸ್ ಪವರ್ ಇರುತ್ತೆ. ಆ್ಯಂಡ್ ಓವರ್ ಹೆಡ್ ಟ್ಯಾಂಕ್ ಇರೋದ್ರಿಂದ ಇಲ್ಲಿ ಆಲ್ವೇಸ್ 24/7 ನೀರಿನ ವ್ಯವಸ್ಥೆ ಕೂಡ ಇದೆ ಅಂತ ಹೇಳ್ಬೋದು. ಸುತ್ತಮುತ್ತಲು ಗಿಡಗಳೆಲ್ಲ ನೆಟ್ಟಿದ್ದಾರೆ, ಮನೆಗಳು ಕೂಡ ಬಂದಿದೆ, ಸುತ್ತಲೂ ಮನೆಗಳಿದೆ, ಯಾವುದು ಔಟ್ಸ್ಕೋಟ್ ಇಲ್ಲ ರೀ. BMRDA ಅಪ್ರೂವ್ಡ್ ಏಕಾತ ಆಗಿರೋದ್ರಿಂದ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ. ಬನ್ನಿ, ಮನೆ ತೋರಿಸ್ಕೊಂಡ್ಬರ್ತೀನಿ. ಎಲಿವೇಷನ್ ಅಂತ ಬಂದಾಗ ಇಲ್ಲಿ ಒಂಥರ ತೊಟ್ಟಿ ಮನೆ ಕಾನ್ಸೆಪ್ಟಲ್ಲಿ ತೊಗೊಂಡಿದ್ದಾರೆ. ಬಟ್ ತೊಟ್ಟಿ ಮನೆ ಅಲ್ಲ, ಈಗಲೇ ಹೇಳ್ತಾ ಇದ್ದೀನಿ. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನೀನು ನಮ್ಮ ಈ ಬ್ರೌನ್ ಕಲರ್ಗಳನ್ನು ತೊಗೊಂಡ್ಬಿಟ್ಟು, ಓಕೆ, ಸೊ ಕೆಳಗಡೆ ವೈಟ್ ಫಿನಿಷನ್ನು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ನೀಟಾಗಿ ಇಟ್ಕೊಂಡಿದ್ದಾರೆ. ಎದುರುಗಡೆ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಪಾರ್ಕು ನೀವು ಇಲ್ಲಿ ಮಾಡ್ಕೋಬೋದು, ಇಲ್ಲಿ ಪಾರ್ಕ್ ಮಾಡ್ಕೋಬೋದು. ಇದು ಸಾಲಲ್ಲ ಅಂತ ಹೇಳ್ಬಿಟ್ಟು ಒಳಗಡೆನೂ ಕೂಡ ಪಾರ್ಕಿಂಗ್ ಮಾಡಿದ್ದಾರೆ. ಬನ್ನಿ, ನಾನು ನಿಮಗೆ ಫುಲ್ ಮನೆ ತೋರಿಸ್ತೀನಿ. MS ಗೇಟ್ ಇದೆ ವೀಕ್ಷಕರೇ. ಹೊಸ ಮನೆ ಇದು, ಆಲ್ಮೋಸ್ಟ್ 3 ವರ್ಷ, ಓಕೆ, ಜಸ್ಟ್ 3 ವರ್ಷ ಹಳೆಯ ಮನೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಎಲ್ಲ ಬ್ರಿಕ್ ಫಿನಿಶ್ ಕೊಟ್ಟಿದ್ದಾರೆ. ಟೆರಾಕೋಟಾ ಫಿನಿಶ್ ಅಂತಾರೆ ಇದಕ್ಕೆ. ಮೇಲ್ಗಡೆನೂ ಕೂಡ ಟೆರಾಕೋಟಾ ಫಿನಿಶ್ ಮಾಡಿದ್ದಾರೆ. ಓಕೆ, ಇಲ್ಲಿ ಸ್ಟೇರ್ ಕೇಸ್ ಕೆಳಗಡೆನೂ ಕೂಡ ನಿಮಗೆ ಗ್ಯಾಸ್ ಇಟ್ಕೊಳ್ಳೋದಕ್ಕೆ, UPS ಇಟ್ಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆ ಇದೆ. ಎದುರುಗಡೆ ಪಾರ್ಕಿಂಗ್ ವೀಕ್ಷಕರ. ಪಾರ್ಕಿಂಗ್ ಅಂತ ಬಂದಾಗ 1,
ಎರಡು ಕಾರ್ ಪಾರ್ಕ್ ಮಾಡ್ಕೋಬೋದು, ಇಲ್ಲ ಒಂದು ಕಾರು, ಒಂದು 4-5 ಟೂ ವೀಲರ್ಗಳನ್ನು ಕೂಡ ಆರಾಮಾಗಿ ಇಟ್ಕೋಬೋದು. ಸೊ ಕಾರ್ ವಾಶ್ ಮಾಡೋದಕ್ಕೆ ಇಲ್ಲಿ ಟ್ಯಾಪ್ನ ವ್ಯವಸ್ಥೆ, ಪಾರ್ಕಿಂಗ್ ಟೈಲ್ಸು, ಒಳ್ಳೆ ಪಾರ್ಕಿಂಗ್ ಟೈಲ್ಸ್ ಹಾಕಿದ್ದಾರೆ. ಇಲ್ಲಿ ಮ್ಯಾಂಗ್ಳೂರ್ ಡಬಲ್ ಲಂಚನ್ನು ಹಾಕಿಬಿಟ್ಟು ರೂಫಿಂಗನ್ನು ಮಾಡ್ಕೊಂಡಿದ್ದಾರೆ. ಸೊ ನೀವು ನಿಲ್ಲಿಸುವಂಥ ಕಾರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಆ ರೀತಿ ಮಾಡಿದ್ದಾರೆ. ಪ್ರಾಪರ್ ಆಗಿರುತ್ತಾ ಕಾಂಪೌಂಡ್ ಮಾಡಿಬಿಟ್ಟು ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ. ಓಕೆ, ಸೊ ನಾನು ಹೇಳಿದ್ನಲ್ವಾ 1000 ಸ್ಕ್ವೇರ್ ಫೀಟಲ್ಲಿ ಮನೆ ಕಟ್ಟಿದ್ದಾರೆ. ಈ ಕಡೆ ಜಾಗ ಬಿಟ್ಟಿದ್ದಾರೆ, ಪಾರ್ಕಿಂಗಿಗೋಸ್ಕರ ಜಾಗ ಇದೆ ನೋಡಿ. ಈ ಥರ ಕಂಬಗಳನ್ನೆಲ್ಲ ತೊಗೊಂಡು ಒಂದು ಒಳ್ಳೆ ಹಳ್ಳಿ ಫೀಲ್ ಕೊಡಬೇಕು ನಿಮಗೆ, ಆ ರೀತಿ ಮಾಡಿದ್ದಾರೆ ಅಂತ ಹೇಳ್ಬೋದು. ನೋಡಿ ಇಲ್ಲಿ ಸ್ಟೋನ್ ಕ್ಲಾಡಿಂಗನ್ನು ಹಾಕ್ಕೊಂಡಿದ್ದಾರೆ ಫ್ರಂಟಲ್ಲಿ, ಕೆಳಗಡೆ ಗ್ರನೈಟು, 2 ಸ್ಟೆಪ್ ಮಾಡಿ ಮೇಲೆ ಹತ್ತಬೇಕು ನೀವು. ಸೊ ಇಲ್ಲಿ ಪೋರ್ಟಿಕೋ ಸಿಗುತ್ತೆ ನಿಮಗೆ, ಕಂಪ್ಲೀಟ್ ಒಂದು ಪೋರ್ಟಿಕೋ ಬರುತ್ತೆ ನೋಡಿ. ಸೊ ಸೇಮು ಒಂದು ಊರ ಕಡೆ ಫೀಲ್ ಬರ್ಬೇಕು ನಿಮಗೆ, ಆ ಥರ ಒಂದು ಚೇರ್ ಹಾಕೊಂಡು ಆರಾಮಾಗಿ ಕುತ್ಕೋಬೋದು ನೀವು. ಇದು ಮೇಡಮ್ ಅವ್ರು ಮಾಡ್ಕೊಂಡಿರೋಂಥ ಕೈದೋಟ ನೋಡಿ, ಅಲ್ಲೇ ತುಳಸಿ ಕಟ್ಟೆ ಇದೆ. ಓಕೆ, ಇಲ್ಲೆಲ್ಲ ಗಿಡಗಳೆಲ್ಲ ನೆಟ್ಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿರಿ. ಸಿಟೀಲಿ ನಿಮಗೆ ಈ ರೀತಿ ಒಂದು ಆಪ್ಷನ್ ಸಿಗುತ್ತೆ ಅನ್ನೋದೇ ಡೌಟು. ಅಲ್ಲಿ ಹಿಂದುಗಡೆ ಕಾಣ್ತಾ ಇರೋದು ಯುಟಿಲಿಟಿ, ಅದು ತೋರಿಸ್ತೀನಿ ನಾನು ನಿಮಗೆ ನೋಡಿ. ಫ್ರಂಟಲ್ಲಿ ಸ್ಟೋನ್ ಕ್ಲಾಡಿಂಗು, ಇನ್ನು ಡೋರ್ ಅಂತ ಬಂದಾಗ ಟೀ ಕುಡ್ನ ಡೋರು ನೋಡಿ ಇಲ್ಲಿ. ಓಕೆ, ಪ್ರಾಪರ್ ಆಗೋಂಥ ಟೀ ಕುಡ್ನ ಡೋರು. ಇನ್ನು ಒಳಗಡೆ ಬಂದುಬಿಡೋಣ. ಸೊ ಇದು ಲಿವಿಂಗು. ಇನ್ನು ಇದರ ಲಿವಿಂಗ್ನ ಸ್ಪೇಸ್ ಅಂತ ಬಂದಾಗ ಸೊ ಹೀಗೆ ನಿಮಗೆ 12 ಫೀಟ್ 12 ಅಡಿ ಬರುತ್ತೆ. ಹೀಗೆ ನಿಮಗೆ ಆಲ್ಮೋಸ್ಟ್ 16 ಫೀಟ್ 15 to 16 ಫೀಟ್ 15ರಿಂದ 16 ಅಡಿ ನಿಮಗೆ ಅಗಲ ಸಿಗುವಂಥದ್ದು, ಸ್ಪೇಸಸ್ ಆಗಿರುವಂಥದ್ದು. ಕೆಳಗಡೆ ವಿಟ್ರಿಫೈಡ್ ಟೈಲ್ಸ್ಗಳನ್ನು ಹಾಕಿದ್ದಾರೆ. ಆ್ಯಂಡ್ ಮೇಲ್ಗಡೆ ನೋಡ್ತಾ ಇದ್ದಾರೆ, ಇಲ್ಲಿ ಕಂಪ್ಲೀಟಾಗಿ ಟೈಲ್ಸನ್ನು ಹಾಕಿರುವಂಥದ್ದು. ಬ್ಯಾಕ್ಗ್ರೌಂಡಲ್ಲಿ ಹೈಲೈಟೆಡ್ ವಾಲನ್ನು ಕ್ರಿಯೇಟ್ ಮಾಡಿದ್ದಾರೆ. ಪ್ರತಿ ವಾಲ್ಗಳಲ್ಲೂ ಕೂಡ ಗ್ರೂವ್ ಮಾಡಿಬಿಟ್ಟು ಇಲ್ಲಿ ಒಂದು ಬ್ರಿಕ್ ವಾಲ್ ಡಿಸೈನನ್ನು ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇದು ವಿತ್ ಇಂಟೀರಿಯರ್ ಬರುತ್ತೆ. ಏನೇನು ಇಂಟೀರಿಯರ್ ಮಾಡಿದ್ದಾರೆ ಅವೆಲ್ಲವೂ ಕೂಡ ಇನ್ಕ್ಲೂಡೆಡ್, ಅದು ತೆಗೆಯಲ್ಲ. ಸೊ ಈ ಕಡೆ ಬಂದಾಗ ಇಲ್ಲೂ ಕೂಡ ಅಷ್ಟೇ ನೋಡಿ, ಇಲ್ಲೊಂದು ಡಿಸೈನ್ ಮಾಡಿದರೆ, ಬುದ್ಧವನ್ನು ಇದು ಕೊಟ್ಟಿದ್ದಾರೆ. ದೇವರ ಮನೆ ತುಂಬ ಸ್ಪೇಸಿಯಸ್ ಆಗಿದೆ. ದೇವ್ರ ಮನೆ ಆಲ್ಮೋಸ್ಟ್ 5x5 ಇದೆ ವೀಕ್ಷಕರೇ. ದೇವ್ರ ಮನೆ ತುಂಬ ಚೆನ್ನಾಗಿದೆ, ದೊಡ್ಡದಾಗಿದೆ. ಕೆಳಗಡೆ ಅದೇ ಟೈಲ್ಸ್ ಕಂಟಿನ್ಯೂ ಆಗಿದೆ. ಬ್ಯಾಕ್ಗ್ರೌಂಡಲ್ಲಿ ಡ್ಯಾಡೋ ಟೈಲ್ಸ್ಗಳನ್ನು ಹಾಕಿದ್ದಾರೆ. ಆ್ಯಂಡ್ ಟೀ ಕುಡ್ನ ಡೋರನ್ನು ಕೂಡ ದೇವ್ರ ಮನೆಯಲ್ಲೇ ಕೊಟ್ಟಿರುವಂಥದ್ದು. ಓಕೆ ಅಲ್ವಾ? ಬನ್ನಿ, ಲಿವಿಂಗ್ ಆಯಿತು. ಕಿಚನ್ಗೆ ಹೋಗ್ಬಿಡೋಣ. ಕಿಚನ್ ಅಂತ ಬಂದಾಗ 10 ಫೀಟ್ ಬೈ 8 ಫೀಟ್ 10x8 ಕಿಚನ್ ಸಿಗುತ್ತೆ ನಿಮಗೆ. ಕಿಚನ್ ಈಸ್ ಎವ್ರಿಥಿಂಗ್ ರೆಡಿ, ಎಲ್ಲ ಇದೆ. ಆ್ಯಂಡ್ ಎಲ್ಲ ಕಡೆ ಟೈಲ್ಸ್ ಹಾಕಿದ್ದಾರೆ ರೀ. ಸೊ ಏನಾಗುತ್ತೆ ಅಂತಂದರೆ ನಿಮಗೆ ಗಲೀಜಾಗಲ್ಲ, ಮೇಂಟೆನೆನ್ಸ್ ಇಲ್ಲ ಅಂತ ಹೇಳ್ಬೋದು. ಇದು ಕೂಡ ಅಷ್ಟೇ ಪ್ರಾಪರಾಗಿ ರೆಡಿ ಆಗಿರುವಂಥ ಕಿಚನ್ನು. ಓಕೆ, ಸೊ ನೋಡಿ ಮೇಲ್ಗಡೆ ಲಾಫ್ಟ್ ಇದೆ, ಎವ್ರಿಥಿಂಗ್ ಈಸ್ ರೆಡಿ, ಸಜ್ಜ ಇದೆ, ಚಿಮ್ನಿ ಫಿಕ್ಸ್ ಮಾಡಿದ್ದಾರೆ. ಓಕೆ, ಸೊ ಇಲ್ಲಿ ಗ್ರಾನೈಟ್ ಕೌಂಟರ್ ಟಾಪ್ ಇದೆ, ಎಸ್ಎಸ್ನ ಸಿಂಕ್ ಇದೆ. ಓಕೆ, ಸೊ ಹಾಗಾದರೆ ಇದು ಕಿಚನ್. ಇನ್ನೊಂದು ಸತಿ ತೋರಿಸ್ಬಿಡ್ತೀನಿ. ಇಲ್ಲಿ ಫ್ರಿಜ್ ಇಟ್ಕೋಬೋದು. ಸೊ ಇಲ್ಲೆಲ್ಲ ಸ್ಟೋರೇಜ್ ಮಾಡ್ಕೋಬೋದು. ಮೇಲ್ಗಡೆ ಸ್ಟೋರೇಜ್ ಇದೆ, ಮಧ್ಯದಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು ಹೇಗೆ ಅರೇಂಜ್ ಮಾಡ್ಕೊಂಡಿದ್ದಾರೆ ಮೇಡಮು. ಸೊ ಕೆಳಗಡೆ ಎಲ್ಲ ಕಂಪ್ಲೀಟಾಗಿ ಸ್ಟೋರೇಜ್ ಇದೆ. ಓಕೆನಾ? ಸೊ ಇಲ್ಲಿ ಬ್ಯಾಕ್ ಡೋರು, ಮನೆಗೆ 2 ಡೋರ್ ಬರುತ್ತೆ. ಇದು ವುಡನ್ ಡೋರೇನೆ. ಆ್ಯಂಡ್ ಇದು ಯುಟಿಲಿಟಿ. ಏನು ಯುಟಿಲಿಟಿ ರೀ, ನಮ್ಮ ಊರ ಕಡೆ ನಮ್ಮ ಅಜ್ಜಿ ಮನೇಲಿ ಇತ್ತು ಈ ಥರ ಯುಟಿಲಿಟಿ. ಸೊ ಇವಾಗ ಇವ್ರ ಮನೇಲಿ ನೋಡ್ತಾ ಇರೋದು, ಸಿಟಿ ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು, ಇಷ್ಟು ದೊಡ್ಡ ಯುಟಿಲಿಟಿ ಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ಅಷ್ಟೇ ನೀವು ಕುತ್ಕೋಬೋದು. ವಾವ್, ಗಿಡಗಳೆಲ್ಲ ಬೆಳೆಸಿದ್ದಾರೆ ರೀ ಇವರು ನೋಡಿ. ಸೀಬೆ ಮರ, ಇವ್ರ ಮನೆ ಒಳಗಡೆಯಿಂದ ಹೋಗಿರೋ ಸೀಬೆ ಮರ ಇದು, ಚೆನ್ನಾಗಿದೆ. ಓಕೆ, ಸೂಪರಾಗಿದೆ. ಸೊ ವೀಕ್ಷಕರೇ, ಇವೆಲ್ಲ ಪಾರ್ಕಿಂಗ್ ಟೈಲ್ಸು. ಇಲ್ಲಿ ಪಾತ್ರೆ ತೊಳೆಯೋದಕ್ಕೆ ವ್ಯವಸ್ಥೆ. ಸೊ ಇಲ್ಲಿ ಗ್ಯಾಸ್ ಇಟ್ಕೊಳ್ಳೋದಕ್ಕೆ ವ್ಯವಸ್ಥೆ. ಅಲ್ಲೂ ಕೂಡ ಇದೆ, ಇಲ್ಲೂ ಕೂಡ ಜಾಗ ಮಾಡಿದ್ದಾರೆ. ಎಲ್ಲ ಕಡೆ ಟೆರಾಕೋಟ ಮಾಡಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ರೂಪಿಂಗ್ ತೊಗೊಂಡಿದ್ದಾರೆ. ಆ ಕಡೆ ಮ್ಯಾಂಗ್ಳೂರ್ ಹಂಚು, ಈ ಕಡೆ ಫೈಬರ್ ಶೀಟು. ಓಕೆನಾ? ಆ ರೀತಿ ರೂಪಿಂಗ್ ತೊಗೊಂಡಿರೋದು ನೋಡಿ. ಇಲ್ಲಿಂದ ತೋರಿಸ್ಬಿಡ್ತೀನಿ. ಕೈದೋಟಕ್ಕೆ ಇಲ್ಲಿಂದನೂ ಹೋಗ್ಬೋದು ನೀವು. ಸೊ ಇಲ್ಲೊಂಚೂರು ಕೈದೋಟ ಇದೆ, ತುಂಬ ಚೆನ್ನಾಗಿದೆ ರೀ. ಗಾರ್ಡನ್, ಕೈದೋಟ ಅಂದರೆ ಗೊತ್ತಾಗುತ್ತೋ ಇಲ್ಲೋ, ಗಾರ್ಡನ್ ಅಂತ ಕರೀತಾರೆ. ಸೊ ಬನ್ನಿ, ಈ ಕಡೆ ಕರ್ಕೊಂಡು ಹೋಗ್ತೀನಿ ನಾನು ನಿಮಗೆ. ಸೊ ಈ ಕಡೆ ಬಂದರೆ ರೂಮ್, ಫಸ್ಟ್ ರೂಮ್. ಈ ರೂಮ್ ನಿಮಗೆ ಆಲ್ಮೋಸ್ಟ್ 10 ಫೀಟ್ ಬೈ 12 ಫೀಟ್ ಬರುತ್ತೆ ವೀಕ್ಷಕರೇ. ವಾರ್ಡ್ರೋಬ್ ರೆಡಿ ಇದೆ ವಿತ್ ಬೇ ವಿಂಡೋ. ಇದು ಬೇ ವಿಂಡೋ ಕ್ರಿಯೇಟ್ ಮಾಡಿದ್ದಾರೆ. ವರ್ಕ್ ಫ್ರಮ್ ಹೋಮ್ ಕೂಡ ಮಾಡ್ಕೋಬೋದು ಅಥವಾ ಸ್ಟಡಿಗೆ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲೊಂದು ವಿಂಡೋ ಇದೆ, ಗ್ಯಾಸ್ ಕ್ರಾಸ್ ವೆಂಟಿಲೇಷನ್ಗೋಸ್ಕರ UPVC ವಿಂಡೋ ಕೊಟ್ಟಿದ್ದಾರೆ. ಒಳ್ಳೆ ಗಾಳಿ ಬರುತ್ತೆ, ಅಪೋಸಿಟ್ ಡೋರ್ ಇರೋದ್ರಿಂದ. ಅಲ್ಲಿ ಇಲ್ಲಿ ಕಂಟಿನ್ಯೂ ಒಳ್ಳೆ ಗಾಳಿ, ಫ್ಯಾನೇ ಬೇಕಾಗಿಲ್ಲ. ಓಕೆ, ಎಲ್ಲ ಕಡೆ ನಿಮಗೆ ಈ ರೀತಿ ಬ್ರಿಕ್ ಡಿಸೈನ್ ಮಾಡಿರುವಂಥದ್ದು. ರೂಮ್ ತೋರಿಸಿದೆ. ಸೊ ರೂಮ್ ಆದ ನಂತರ ಬರುವಂಥದ್ದು ವಾಶ್ರೂಮ್ ಏರಿಯಾ. ಸೊ ಇಲ್ಲೊಂದು ಇದು ಕೊಟ್ಟು ವ್ಯಾನಿಟಿ ಕೊಟ್ಟಿದ್ದಾರೆ. ಸೆರಾದ ಒಂದು ಸಿಂಕ್ ಇದೆ. ಆ್ಯಂಡ್ ಇಲ್ಲಿ ಟೈಲ್ಸ್ ಎಲ್ಲ ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ ಒಳಗಡೆ ವಾಶ್ರೂಮ್ ತೋರಿಸ್ಬಿಡ್ತೀನಿ. ತುಂಬ ಹ್ಯೂಜ್ ಆಗಿದೆ ವಾಶ್ರೂಮು. ಅಗಲ ನಿಮಗೆ ಆಲ್ಮೋಸ್ಟ್ 8 to 9 ಫೀಟ್ ಬರುತ್ತೆ. ಉದ್ದ ಅಗಲ ನಿಮಗೆ ಆಲ್ಮೋಸ್ಟ್ 6 ಫೀಟ್ ಬರುತ್ತೆ ವೀಕ್ಷಕರೇ. 6x9 ಬರುತ್ತೆ. ಕಂಪ್ಲೀಟ್ ಟೈಲ್ಸ್ ಹಾಕ್ಬಿಟ್ಟಿದ್ದಾರೆ, ಮೇಂಟೆನೆನ್ಸೇ ಇಲ್ಲ. ಎಲ್ಲ ಕಡೆ ಟೈಲ್ಸು. ಇಂಡಿಯನ್ ಇದು ಕೊಟ್ಟಿದ್ದಾರೆ. ವಾಲ್ ಮಿಕ್ಸರು, ಸರ್ ಪಕ್ಕದಲ್ಲೆಲ್ಲ ಶೆಲ್ಫ್ಸ್ಗಳು, ಮೇಲ್ಗಡೆ ಗೀಸರೆಲ್ಲ ಹಂಗೆ ಇರುತ್ತೆ. ಓಕೆ, ಯಾವುದೂ ತೆಗೆಯೋದಿಲ್ಲ ಇವರು. ಸೊ ಇದು ಒಂದು ಓವರ್ವ್ಯೂ. ಲಿವಿಂಗ್ ತೋರಿಸ್ಬಿಡ್ಲ ಇನ್ನೊಂದು ರೌಂಡು ನೋಡ್ಕೊಂಬಿಡಿ. ಓಕೆ ಅಲ್ವಾ? ಹಾಗಾದರೆ ಇನ್ನೊಂದು ರೂಮ್ ಎಲ್ಲಿದೆ ಬನ್ನಿ, ಕರ್ಕೊಂಡು ಹೋಗ್ತೀನಿ. ಇನ್ನೊಂದು ರೂಮ್ ಮೇಲ್ಗಡೆ ಇದೆ. ಇಲ್ಲಿ ನೋಡ್ಬೋದು, ಗಿಡದಲ್ಲಿ ಹಕ್ಕಿಗಳೆಲ್ಲ ಕೂಗ್ತಾ ಇದೆ. ಆಮೇಲೆ CCTV, ಕಂಪ್ಲೀಟ್ CCTV ಎಲ್ಲ ಇದೆ. ಓಕೆ, ಸೊ ಇಲ್ಲೆಲ್ಲ ಹಕ್ಕಿಗಳೆಲ್ಲ ಬರುತ್ತೆ. ಸೊ ಒಂದು ಒಳ್ಳೆ ಫೀಲ್ ಸಿಗುತ್ತೆ ನಿಮಗೆ ಅಂತ ಹೇಳ್ಬೋದು. ನೋಡಿರಿ, ಇವ್ರದ್ದು ಗಾರ್ಡನಲ್ಲಿ ಹಕ್ಕಿಗಳು ಓಡಾಡ್ತಾ ಇದೆ. ಆ್ಯಂಡ್ CCTV ಇದೆ. ಸೊ ಸೇಫ್ಟಿ ಇದೆ.
ಇಲ್ಲಂತ ಅಲ್ಲ, ಇಡೀ ಲೇಔಟೇ ಸೇಫ್ಟಿ, ಮೇಂಟೆನೆನ್ಸ್ ಎಲ್ಲ ನೋಡ್ಕೊತಾ ಇರ್ತಾರೆ. ಸೊ ಟೆನ್ಷನ್ ಬೇಡ. ಪರ್ಮನೆಂಟ್ ಕರೆಂಟ್ ಇದೆ. ಓಕೆ, 2 ಮೀಟ್ರ್ ಕೂಡ ಇದೆ. ಇದು ಕೂಡ ನಿಮಗೆ ಟೆನ್ಷನ್ ಇಲ್ಲ. ನೀರು ಕರೆಂಟ್ ಅನ್ನಂತೂ ನೋ ವರಿ. 2.5 ಫೀಟ್ ಸ್ಟೆಪ್ಸ್ ಇದೆ. MS ಸ್ಟ್ರಕ್ಚರ್ ಮಾಡಿದ್ದಾರೆ. ಸೊ ವೀಕ್ಷಕರೇ, ಸೊ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು 2.5 ಅಡಿಯ ಒಂದು ಸ್ಟೆಪ್ಸು ಹಾಗೆ ಕಂಟಿನ್ಯೂ ಆಗುತ್ತೆ. ಸೊ ಕಂಟಿನ್ಯೂ ಆದರೆ ಇದು ಟೆರಸ್ ನೋಡಿ, ವಿಶಾಲವಾಗಿರೋಂಥ ಟೆರಸ್ಗೆ ಇಲ್ಲಿ ಟೈಲ್ಸ್ ಕೂಡ ಹಾಕಿದ್ದಾರೆ ವೀಕ್ಷಕರೇ. ಒಳ್ಳೆ ಗ್ರೌಟಿಂಗ್ ಎಲ್ಲ ಮಾಡಿದ್ದಾರೆ, ತೊಂದರೆ ಇಲ್ಲ. ಏನು ಲೀಕೇಜ್ ಆಗುತ್ತೆ, ಏನು ಟೆನ್ಷನ್ ಬೇಡ. ನೋಡಿ, ಇಲ್ಲಿ ಒಂದು ರೂಮ್ ಬರುತ್ತೆ ಆ್ಯಂಡ್ ಇಲ್ಲಿ ಮೇಲ್ಗಡೆ ಒಂದು ಇದು ಕೂಡ ಹಾಕಿದ್ದಾರೆ, ರೂಫಿಂಗ್ ಮಾಡಿದ್ದಾರೆ. ಸ್ಪೇಸಸ್ ಆಗಿದೆ. ಬಟ್ಟೆ ತೊಳ್ಕೊಳ್ಳೋದಕ್ಕೆ, ಬಟ್ಟೆ ಒಣಸೋದಕ್ಕೆ ಎಲ್ಲ ಜಾಗ ಬಿಟ್ಟಿದ್ದಾರೆ. ಇಲ್ಲಿ ಬಟ್ಟೆ ತೊಳೆಯೋದಕ್ಕೆ ಆ್ಯಂಡ್ ಬಟ್ಟೆ ಒಣಸೋದಕ್ಕೆ ಎಲ್ಲ ಜಾಗ ಇದೆ. ಎಲ್ಲ ಕಡೆ ಗಿಡಗಳು, ತುಂಬಾ ಗಿಡ ಇದೆ. ಒಂದು ಹಳ್ಳಿ ಫೀಲ್ ಅಂತೂ ಗ್ಯಾರಂಟಿ ಕೊಡುತ್ತೆ. ಆವಾಗಲೇ ಹೇಳ್ದಂಗೆ 2 ಬೆಡ್ರೂಮ್, ಕೆಳಗಡೆ ಒಂದು ಬೆಡ್ರೂಮ್ ನೋಡಿದ್ರಲ್ಲ, ಸೊ ಇಲ್ಲಿ ಮೇಲ್ಗಡೆ ಒಂದು ಬೆಡ್ರೂಮ್ ಇದೆ. ಓಕೆ, ಸೊ 9 ಫೀಟ್ ಬೈ 10 ಫೀಟ್, 9x10 ಬರುತ್ತೆ. ಸ್ಪೇಸಸ್ ಆಗಿದೆ. ಎಲ್ಲ ಕಡೆ ಈ ಥರ ಬ್ರಿಕ್ ಡಿಸೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಸೊ ಇಲ್ಲೊಂದು ಸ್ವಲ್ಪ ಸ್ಪೇಸ್ ಇದೆ, ಒಂದು ಅಲ್ಮೇರ ಇಟ್ಟಿದ್ದಾರೆ. ಆ್ಯಂಡ್ ಈ ಕಡೆ ವಾಶ್ರೂಮ್ ಅಷ್ಟೇ ಕೆಳಗಡೆ ಥರನೇ 5 ಫೀಟ್ ಬೈ 9 ಫೀಟ್ ಅಂತೂ ಆರಾಮಾಗಿ ಸಿಗುತ್ತೆ. ಓಕೆ, ಸೆರಾದ ಫಿಟ್ಟಿಂಗ್ಸ್ಗಳೆಲ್ಲ ಹಾಕಿದ್ದಾರೆ. ಇಲ್ಲೂ ಇಂಡಿಯನ್ನೇ ತೊಗೊಂಡಿರೋದು. ಆ್ಯಂಡ್ ನೋಡಿರಿ, ಸ್ಪೇಸ್ ತುಂಬ ಚೆನ್ನಾಗಿದೆ. ಓಕೆ, ವ್ಯೂ ಅಂತ ಬಂದಾಗ ವ್ಯೂನೂ ಅಷ್ಟೇ, ಸುತ್ತಮುತ್ತಲು ವ್ಯೂ ಕೂಡ ಚೆನ್ನಾಗಿದೆ. ಆ್ಯಂಡ್ ಲೇಔಟ್ ಕೂಡ ತೋರಿಸ್ತೀನಿ. ಒಳ್ಳೊಳ್ಳೆ ಮನೆಗಳು ಕಟ್ಟಿದ್ದಾರೆ ಇಲ್ಲಿ ನೋಡಿರಿ. ಪಕ್ಕದಲ್ಲೇ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಮನೆಗಳೆಲ್ಲ ಇದೆ. ಸೊ ಯಾವುದೇ ಔಟ್ಸ್ಕರ್ಟಲ್ಲಾಗಲಿ, ಯಾವುದೋ ಬೇರೆ ಹಳ್ಳಿ ಕಡೆ ಎಲ್ಲ ತೊಗೊಂಬಂದಿಲ್ಲ. ಸಿಟಿ ಲಿಮಿಟ್ಸೇ, ಬಟ್ ಫೀಲ್ ಮಾತ್ರ ಹಳ್ಳಿ ಅಂತ ಹೇಳ್ಬೋದು. ಸೊ ಇಷ್ಟೇ ಅಲ್ಲ, ಬನ್ನಿ ಟೆರಸ್ಗೆ ಹೋಗ್ಬಿಡೋಣ. ಅಲ್ಲೇನೇನು ಮಾಡಿದ್ರೆ ಅದನ್ನು ತೋರಿಸ್ಬಿಡ್ತೇನೆ. ಸ್ನೇಹಿತರೆ, ಇವಾಗ ಟೆರಸಲ್ಲಿ ಇದ್ದೀವಿ. ಟೆರಸಲ್ಲೂ ಅಷ್ಟೇ ಪ್ರಾಪರ್ ಆಗಿರೋಂಥ ಟೆರಸ್ಸು. ಸೋಲಾರ್ ಇದೆ ಆ್ಯಂಡ್ ಇದು ನಿಮಗೆ ಬಿಟ್ಬಿಟ್ಟು ಹೋಗ್ತಾರೆ. ಓಕೆ, ಓನರು ಸೋಲಾರ್ ತೊಗೊಂಡೋಗಲ್ಲ, ಸೋಲಾರ್ ನಿಮಗೋಸ್ಕರನೇ. ಆ್ಯಂಡ್ ಇಲ್ಲಿ ಟ್ಯಾಂಕ್ ಇದೆ, 1000 ಲೀಟರ್ನ ಟ್ಯಾಂಕು. ಮೇಲೆ ಹತ್ತೋದಕ್ಕೆ ಏಣಿ ವ್ಯವಸ್ಥೆ ಆ್ಯಂಡ್ ಕೆಳಗಡೆ ಟ್ಯಾಂಕ್ ರೂಮು. ಸೊ ಟ್ಯಾಂಕ್ ರೂಮ್ ಒಳಗಡೆ ಕೂಡ ಸ್ಟೋರೇಜ್ ಇದೆ, ಯೂಸ್ ಮಾಡ್ಕೋಬೋದು. ಇನ್ನು ಏರಿಯಾ ಅಂತ ಬಂದರೆ ಲೊಕ್ಯಾಲಿಟಿ ನೋಡಿರಿ, ಇಷ್ಟು ಚೆನ್ನಾಗಿರೋ ಲೊಕ್ಯಾಲಿಟಿ. ಸುತ್ತಮುತ್ತಲು ಮನೆಗಳಂತೂ ತುಂಬಿಕೊಂಡಿದೆ. ಸೊ ಇದ್ರ ಬಗ್ಗೆ ಏನು ಟೆನ್ಷನ್ನೇ ಬೇಡ. ಅದು ಔಟ್ಸ್ಕೋಟ್ ಏನು ಅಂತ ಹೇಳ್ಬಿಟ್ಟು ಶಾಂತತೆ, ಒಳ್ಳೆ ನೆಮ್ಮದಿಯಾಗಿರ್ಬೋದು, ಆ ರೀತಿ ವ್ಯವಸ್ಥೆ ಇಲ್ಲಿ ಇದೆ ವೀಕ್ಷಕರೇ. ಸ್ನೇಹಿತರೆ, ಮನೆ ನೋಡ್ಕೊಂಬಂದ್ರಲ್ಲ, ಎಷ್ಟು ಚೆನ್ನಾಗಿದೆ, ಒಂದು ಹಳ್ಳಿ ಫೀಲ್ ಕೊಡುತ್ತೆ ಅಂತ ಹೇಳ್ಬೋದು. ಹಾಗಾದರೆ ಮನೆಯ ಬೆಲೆ ಎಷ್ಟು ಅಂತಂದರೆ ವೀಕ್ಷಕರೇ, ಇದರ ಮನೆ ಓನರ್ ಕೋಟ್ ಮಾಡ್ತಿರುವಂಥದ್ದು 1,15,00,000, 1,15,00,000 ವೀಕ್ಷಕರೇ. ಆದರೆ ಇದರಲ್ಲಿ ನೆಗೋಷಿಯಬಲ್ ಇದೆ. ನಮ್ಮ ಕನ್ನಡ ವೀಕ್ಷಕರಿಗೆ ಡೆಫಿನೆಟ್ಲಿ ಒಳ್ಳೆ ನೆಗೋಷಿಯಬಲ್ ಆಗುತ್ತೆ. ಓನರ್ ಜೊತೆ ಕಾಲ್ ಮಾಡಿ ಬನ್ನಿ, ಕೂತ್ಕೊಂಡು ಮಾತಾಡಿ. ಒಂದು ಒಳ್ಳೆ ಪ್ರೈಸ್ ಅಂತೂ ನಿಮ್ಗೆ ಆಗೇ ಆಗುತ್ತೆ. ಇದು ವರ್ತಾ ಅಂತ ಕೇಳಿದ್ರೆ ಡೆಫಿನೆಟ್ಲಿ ವರ್ತ್ರಿ. ಯಾಕಂತಂದರೆ ಇಲ್ಲಿ ಲ್ಯಾಂಡ್ ವ್ಯಾಲ್ಯೂನೇ 6,000 ಪ್ಲಸ್ ಇದೆ. ಅರ್ಥ ಮಾಡ್ಕೊಳ್ಳಿ, 70 to 80 lakh rupees ನಿಮಗೆ ಲ್ಯಾಂಡೇ ಆಗೋಗುತ್ತೆ. ಅಂತಂದಮೇಲೆ ಈ ಮನೆ ಎಷ್ಟು ಕಡಿಮೆ ರೇಟಲ್ಲಿ ಸಿಗ್ತಾ ಇದೆ, 25-30 ಲ್ಯಾಕಲ್ಲಿ ಮನೆ ಸಿಗ್ತಾ ಇದ್ದಂಗೆ ಆಯಿತು, ಹೌದು ತಾನೆ? ಸೊ ಇಷ್ಟೊಂದು ಒಂದು ವ್ಯಾಲ್ಯೂ ಪರ್ ಮನಿನೇ ಅಂತ ಹೇಳ್ಬೋದು. ಸೊ ಯಾರ್ಯಾರು ಒಂದು ಒಳ್ಳೆ ಜಾಗ, ಕ್ಲಿಯರ್ ಟೈಟಲ್ ಇರುವಂಥ ಮನೆ ನೋಡ್ತಾ ಇದ್ದರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋಂಥ ನಂಬರ್ ಮೂಲಕ ಓನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚಿನ ಮಾಹಿತಿ ತಿಳ್ಕೊಬೋದು. ಆ್ಯಂಡ್ ಆಲ್ವೇಸ್ ವೆಲ್ಕಮ್, ಯಾವಾಗ ಬೇಕಾದರೂ ಬರ್ಬೋದು. ಮನೆ ನೋಡಿ ಇಲ್ಲೇ ಕೂತ್ಕೊಂಡು ಮಾತಾಡಿ ನಿಮ್ಮ ಡೀಲನ್ನು ಕಂಪ್ಲೀಟ್ ಮಾಡ್ಕೋಬೋದು. ನಿಮ್ಮ ಕನಸಿನ ಮನೆನ ನನಸಾಗಿಸ್ಕೋಬೋದು ವೀಕ್ಷಕರೇ. ಸೊ ನೋಡಿದ್ರಲ್ಲ, ನಿಮಗೋಸ್ಕರ ತುಂಬ ವಿಡಿಯೋ ತಾನಿ ಒಂದು ಒಳ್ಳೆ ಮನೆ ತೊಗೊಂಬಂದಿನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿ ಡಿಸ್ಲೈಕ್ ಮಾಡಿ. ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸಬೇಕು. ನಮಸ್ಕಾರ.